ಏನಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ, ಪಂಚಾಂಗ ಶ್ರವಣ ಇದು ನಾನು ಆಚಾರ್ಯರು ಅಥವಾ ನಮ್ಮ ಮಠದವ್ರು ಬರೆದಿಟ್ಟಿರೋದಲ್ಲ. ಇದರ ಲೆಕ್ಕ ಪರಾಶರರ ಕಾಲದ್ದು, ವಸಿಷ್ಠರ ಕಾಲದ್ದು. ಪರಾಶರರು ದ್ವಾಪರ ಯುಗದಲ್ಲಿದ್ದಿದ್ದು, ವಸಿಷ್ಠರು ತ್ರೇತಾಯುಗದಲ್ಲಿದ್ದಿದ್ದು. ಸೊ ಇಷ್ಟು ಪ್ರಾಚೀನವಾಗಿರ್ತಕ್ಕಂತಹ ಒಂದು ವಿಜ್ಞಾನ ಪಂಚಾಂಗ. ವಾರ, ತಿಥಿ, ದಿನ, ನಕ್ಷತ್ರ, ಕರಣ, ಯೋಗ. ಅಂದರೆ 5 ಅಂಗಗಳಲ್ಲಿ ನಮ್ಮ ಪ್ರತಿ ದಿನವೂ ವಿಭಾಗಿಸಲ್ಪಟ್ಟಿದೆ. ಈ ವಿಭಾಗದಲ್ಲಿ ಕೊನೆ ತ್ರುಟಿವರೆಗೂ ಹೋಗ್ತದೆ. ಒಂದು ಕ್ಷಣದ ಒಂದು 333 ಭಾಗವನ್ನು ಮಾಡಿದರೆ ಒಂದು ಕ್ಷಣ ಎಷ್ಟು ಬರ್ತದೋ ಅಷ್ಟು ವರೆಗೂ ಕಾಲದ ಲೆಕ್ಕಾಚಾರ ಮಾಡಿ ಇಟ್ಟಿದ್ದಾರೆ. ಇಷ್ಟು ಮುಂದುವರಿದ ವಿಜ್ಞಾನ ಇದು. ಯಾವುದೋ ಒಂದು ಅಗ್ರಹಾರದವರು, ಯಾವುದೋ ಸಂಸ್ಕೃತ ಬರ್ತಕ್ಕಂಥವ್ರು ಮಾತ್ರ ಉದ್ಧಾರ ಆಗೋಕ್ಕೋಸ್ಕರ ಅಂತಂತ ಏನು ಪ್ರಪಂಚದಲ್ಲಿ ಸಮಾಜದಲ್ಲಿ ಒಂದು ನೆಗೆಟಿವಿಟಿಯನ್ನು ತುಂಬಲಾಗಿದೆ. ಇಟ್ಸ್ ನಾಟ್ ದಟ್ ಸೋ ಸಿಂಪಲ್. ಅದು ಇಷ್ಟು ಈಚಿನದಲ್ಲ. ಇದು ಬಹಳ ವರ್ತ್. ಮ್ಯಾಥಮೆಟಿಕಲಿ ಅದನ್ನು ಚಾಲೆಂಜ್ ಮಾಡೋಕ್ಕೆ ಇವತ್ತವರೆಗೂ ಯಾರಿಗೂ ಆಗೇ ಇಲ್ಲ. ಹೇಗೆ ಮಾಡಿದ್ರು ಅಂತಂತಾನೆ. ಪಂಚಾಂಗ ಅಂತ ಕೇಳ್ತಾ ಇದ್ದೀವಲ್ವಾ, ಆ ಪಂಚಾಂಗ ಅನ್ನೋದು ಆಗಬೇಕಂದ್ರೆ ಅದು ಮ್ಯಾಥ್ಸ್ ಬೇಕು. ಅದಕ್ಕೆ ಹೇಗೆ ಅದನ್ನು ಲೆಕ್ಕಾಚಾರ ಮಾಡಿದ್ರು, ಸೂರ್ಯನ ನಿರಯನ ಆಗಲಿ, ಚಂದ್ರನ ಚಾಲನೆ ಆಗಲಿ, 27.5 ದಿನಕ್ಕೆ ಒಂದು ಕೆಲವು ಘಟಿಗಳು ಕಡಿಮೆ ಬರ್ತದೆ. 30 ದಿನಕ್ಕೆ ಚಂದ್ರನ ಚಾರ, 4 ನಕ್ಷತ್ರ. ಆ ನಕ್ಷತ್ರಗಳು ರಾಶಿಯಿಂದ ಊರಾಚೆ ಇವೆ. ಈ ನಕ್ಷತ್ರಗಳಿಗೆ ಹೋರೆಯನ್ನು ಬರೆದರು. ಸೊ ನಾನೇನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ, ಅದೆಲ್ಲ ಹೇಳ್ತಿದ್ರೆ ನಮಗೆಲ್ಲ ಮೈ ಜುಮ್ ಅಂತದೆ. ಅದರ ಮೇಲಿರೋ ಒಂದು ಭಕ್ತಿಗೆ ಅಥವಾ ಆ ಜ್ಞಾನಕ್ಕೆ ನಾವು ಇರುವಂಥದ್ದು. ಇದನ್ನೆಲ್ಲ ಜನರು ತಿಳ್ಕೊಳ್ಬೇಕು. ಯಾಕಂದರೆ ವಿದ್ಯೆ ತಿಳ್ಕೊಳ್ತಕ್ಕಂಥ ವಸ್ತು, ಗೌರವ ತಿಳ್ಕೊಳ್ತಕ್ಕಂಥದ್ದಲ್ಲ. ವಿದ್ಯೆಯ ಮಹತ್ವ ಗೊತ್ತಾದರೆ ಗೌರವ ತಾನೇ ಬರ್ತದೆ. ನಮ್ಮ ಜನಕ್ಕೆ ವಿದ್ಯೆಯ ಮಹತ್ವ ಗೊತ್ತಿಲ್ಲ, ಹಾಗಾಗಿ ಅದ್ರ ಬಗ್ಗೆ ತಾತ್ಸಾರ. ಹಾಗಾಗಿ ಪಂಚಾಂಗ ಶ್ರವಣ, ಪಂಚಾಂಗವನ್ನು ಶ್ರವಣ ಮಾಡಿದರೆ ಶುಭ ಫಲವನ್ನು ಹೇಳಿರ್ತಕ್ಕಂಥದ್ದು ಹೇಳೋದು ಒಂದು ಕಾಮನ್ ವಿಷಯ. ಆದರೆ ಏನು ಅಂತನ್ನೋದ್ರ ಬಗ್ಗೆ ಸ್ವಲ್ಪ ಇಷ್ಟಾದರೂ ವಿಚಾರ ಮಾಡಬೇಕು.